ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹರೀಶ್ ಟ್ರೇಡಿಂಗ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟಲ್ಲಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 38,900 ಬ್ಯಾಂಕ್ ನಿಫ್ಟಿ ಪ್ರೆಸೆಂಟಲ್ಲಿ ನಿಂತಿದೆ. ಸೊ ಸಿಂಗಾಪುರ್ ನಿಫ್ಟಿ ನೋಡೋದಾದರೆ ಅರೌಂಡ್ 70 ಪಾಯಿಂಟ್ಸು ನಮಗೆ ನೆಗೆಟಿವ್ ಇದೆ. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ. ಅರೌಂಡ್ 70 ಪಾಯಿಂಟ್ಸು ನಿಫ್ಟಿ 70 ಪಾಯಿಂಟ್ಸ್ ಅರೌಂಡ್ ಓಪನ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಅರೌಂಡ್ 150 to 200 ಪಾಯಿಂಟ್ಸ್ ಓಪನ್ ಆಗುವ ಸಾಧ್ಯತೆಗಳಿರ್ತದೆ. ಸೊ ಇಲ್ಲಿಂದ ಒಂದು 150 to 180 ಪಾಯಿಂಟ್ಸ್ ಅಂತ ನಾವು ಅಂದ್ಕೊಂಡ್ರು, ಸೊ 200 ಪಾಯಿಂಟ್ಸ್ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಈ ಒಂದು ಲೆವೆಲಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನಮಗೆ ಆ್ಯಕ್ಟ್ ಮಾಡ್ತಾ ಇರ್ತದೆ. ಯಾಕಂದರೆ ನಮಗೆ ಮಾರ್ಕೆಟು ಇಲ್ಲಿಂದನೇ ಮೇಲ್ಗಡೆ ಹೋಗಿರೋದು, ಅರ್ಥ ಆಯ್ತಾ? ಸೊ ಇದು ಮೇಜರ್ ಸಿನಾರಿಯೋ, ಇದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಗ್ಯಾಪ್ ಡೌನ್ ಆಗೋಯ್ತು ಅಂತ ಏಕ್ದಮ್ ಡೈರೆಕ್ಟಾಗಿ ಪುಟ್ ಆಪ್ಷನ್ನ ತಗೊಂಡು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ದಿಸ್ ಈಸ್ ದ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇಲ್ಲಿ ಒಂದು ಬಾಟಮು, ಇಲ್ಲಿ ಎರಡನೇ ಬಾಟಮು, ಇವತ್ತು ಮೂರನೇ ಬಾಟಮ್ನ ಕ್ರಿಯೇಟ್ ಆಗುತ್ತೆ. ಮೂರನೇ ಬಾಟಮ್ ಅಂದ್ರೆ ಅರ್ಥ ಏನು ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀವು ಕಲಿಯೋದಕ್ಕೆ ಆಸಕ್ತಿ ತೋರಿಸಲ್ಲ, ಅರ್ಥ ಆಯ್ತಾ? ಸೊ ಇವೆಲ್ಲ ಕಲ್ತ್ಕೋಬೇಕು. ಮೂರನೇ ಬಾಟಮ್ ಅಂದ್ರೆ ಏನಾಗುತ್ತೆ, ಮಾರ್ಕೆಟು ಎಲ್ಲಿ ಹೋಗುತ್ತೆ ಅಂತ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು ಅದು, ಯಾಕಂದರೆ ನಾವು ಅದನ್ನೆಲ್ಲ ಹೇಳ್ಕೊಂಡು ಕೊಟ್ಟಿದ್ದೀವಿ, ಸ್ಟ್ರಾಟಜಿನೆಲ್ಲ, ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ಸು. ಸೊ ಮಾರ್ಕೆಟು ಈ ಒಂದು ಸಪೋರ್ಟ್ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ, ಅಂದರೆ 38,650 ಏನಾದರೂ ಬ್ರೇಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟು 38,400ವರೆಗೂ ಬರುವ ಸಾಧ್ಯತೆಗಳು ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿನಲ್ಲಿ 38,400ವರೆಗೂ ಬರುವ ಸಾಧ್ಯತೆಗಳಿರುತ್ತೆ. ಈ ಲೆವೆಲ್ನ, ಈ ಒಂದು ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟು ಇದು ನಮಗೆ ಮೇಜರ್ ಸಪೋರ್ಟ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಈಗ ಪ್ರೆಸೆಂಟಲ್ಲಿ ನಮಗೇನಾಗುತ್ತೆ, ಮೇಜರ್ ಸಪೋರ್ಟ್ ನಡೀತಾ ಇದೆ ಇದು. ಸೊ ಈ ಲೆವೆಲ್ನ ಏನಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ಲು 38,164ವರೆಗೂ ಬರುವ ಸಾಧ್ಯತೆಗಳಿರ್ತದೆ. ಸೊ ಅದಾದಮೇಲೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇದಕ್ಕಿಂತ ಕೆಳಗಡೆ ಬಿತ್ತು, ಪ್ಯಾನಿಕ್ ಸೆಲ್ಲಿಂಗ್ ಏನಾದರೂ ಆಯಿತು ಅಂದರೆ ಒಂದು ರೌಂಡ್ ನಂಬರ್, ಅಂದರೆ ಸೈಕಾಲಜಿಕಲ್ ನಂಬರ್ 38,000, ಏನು ಹೇಳಿ 38,000 ಏನಿದೆ, ಸೊ ಇಲ್ಲಿವರೆಗೂ ಬರೋ ಸಾಧ್ಯತೆಗಳಿರ್ತದೆ. 38,000ವರೆಗೂ ಇದು ಮೇಜರ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. 38,000, ಅರ್ಥ ಆಯ್ತಾ? ಮಾರ್ಕೆಟ್ ಬಂದರೂ ಕೂಡ ಇಲ್ಲಿವರೆಗೂ ಬಂದು ವಾಪಸ್ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿರ್ತದೆ. ಸೊ ಬಟ್ ಸಿನಾರಿಯೋ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಈ ಒಂದು ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡಿದ್ರೆ ನಮಗೆ ಇಲ್ಲಿವರೆಗೂ ಬಂದೇ ಬರುತ್ತೆ 100%, ಅರ್ಥ ಆಯ್ತಾ? 38,400ವರೆಗೂ. ಈ 400 ಬಂದು ಗ್ಯಾಪ್ ಫಿಲ್ಲಿಂಗ್ ಝೋನ್ ಆಗಿರ್ತದೆ. ಇದು ಗ್ಯಾಪ್ ಅಪ್ ಆಗಿದೆಯಲ್ಲ, ಸೊ ಇದು ಈ ಜಾಗದಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ಮೇ ಬಿ ನಾನಿವತ್ತು ಈ ಒಂದು ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 38,400, ಯಾಕಂದರೆ ಪ್ಯಾನಿಕ್ ಸೆಲ್ಲಿಂಗ್ ಇದ್ದೇ ಇರ್ತದೆ. ಸೊ ಈ ಗ್ಯಾಪ್ ಡೌನ್ ಇಟ್ಟವ್ರು ಸುಮಾರು ಜನ ಏನು ಮಾಡ್ತಿರ್ತಾರೆ, ಸೊ ಮಂಡೆಗೆ ಪಿ ಆಪ್ಷನ್ನ ತೊಗೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ, ಜೊತೆಗೆ ಸ್ಟಾಕ್ಸ್ಗಳನ್ನೆಲ್ಲ ಹೋಲ್ಡ್ ಮಾಡಿರ್ತಾರೆ. ಸೊ ಇವತ್ತು ಗ್ಯಾಪ್ ಡೌನ್ ಆದರೆ ಎಲ್ಲ ಸ್ಟಾಕ್ಸ್ಗಳನ್ನು ಸೆಲ್ ಮಾಡೋ ಥರನೂ ಕೂಡ ಇರೋ ಸಾಧ್ಯತೆಗಳಿರ್ತದೆ. HDFC ಬ್ಯಾಂಕು, ರಿಲಯನ್ಸ್ ಕಂಪ್ನಿಗಳು, ICICI ಬ್ಯಾಂಕ್, ಇವೆಲ್ಲ ಏನು ಮೇಜರ್ ಸಪೋರ್ಟ್ ಇರ್ತದೆ ಸೊ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಗೆ, ಸೊ ಇವೆಲ್ಲ ಏನಾಗುತ್ತೆ, ಸೆಲ್ಲಿಂಗ್ಸು ಜಾಸ್ತಿ ಆದಾಗ, ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆದಾಗ ನಿಮಗೆ ಮಾರ್ಕೆಟು ಕೆಳಗಡೆ ಬೀಳೋ ಸಾಧ್ಯತೆಗಳಿರ್ತದೆ. ಬಟ್ ಈ ಲೆವೆಲ್ಲು ನಮಗೆ ತುಂಬ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ಲು. ಇನ್ ಕೇಸ್ ಈ ಒಂದು ಲೆವೆಲ್ನ ಬ್ರೇಕ್ ಆದರೆ 38,164ವರೆಗೂ ಬರುತ್ತೆ. ಸೊ ಇದು ಏನಂತ ಮೇಜರ್ ಸಪೋರ್ಟು ಆ್ಯಕ್ಚುಲಿ ಇದೆ ನೋಡಿ. ಸೊ ನೋಡಿದ್ರಾ? ಸೊ ಈ ಲೆವೆಲಿಂದನೇ ಮಾರ್ಕೆಟು ಕೂಡ ಒಂದು ಬ್ರೇಕ್ ಔಟ್ ಆಗಿ ರೀಟೆಸ್ಟ್ ಆಗಿ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗಿದೆ ಅಲ್ವಾ? ಸೊ ಈ ಲೆವೆಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಲೆವೆಲ್ಲು 38,000 ಸೈಕಾಲಜಿಕಲ್ ನಂಬರ್, ಅರ್ಥ ಆಯ್ತಾ? ಸೊ ಇದಿಷ್ಟು ಕೂಡ ನಮಗೆ ಮೇಜರ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತದೆ. ಸೊ ಮಾರ್ಕೆಟು ಎಲ್ಲಿಂದ ಬೇಕಾದರೂ ರಿವರ್ಸ್ ಆಗ್ಬೋದು, ಐದರ್ ಇಲ್ಲಿಂದನೇ ಕೂಡ ರಿವರ್ಸ್ ಆಗುವ ಸಾಧ್ಯತೆಗಳಿರ್ತದೆ. ಇಲ್ಲ ಅಂದರೆ ನೆಕ್ಸ್ಟು ಇಲ್ಲಿವರೆಗೂ ಬಿದ್ದು 38,400ವರೆಗೂ ಬಿದ್ದು ಮತ್ತೆ ರಿವರ್ಸ್ ಆಗಿ ಗ್ಯಾಪ್ ಫಿಲ್ಲಿಂಗ್ ಮಾಡುವ ಸಾಧ್ಯತೆಗಳು ಕೂಡ ಇರ್ತದೆ. ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಇದೆ. ಆಲ್ಮೋಸ್ಟು ಒನ್ ಡೇ ಕ್ಯಾಂಡಲಲ್ಲಿ ನೀವು ನೋಡಿದ್ರೆ, ಮೊನ್ನೆ ಏನು ನಾನು ಟೆಕ್ನಿಕಲ್ ಅನಾಲಿಸಿಸ್ನ ಮಾಡಿದ್ದೀನಿ, ಸೊ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಅರೌಂಡ್ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಡೈಲಿ ವೀಕ್ಲಿ ಅನಾಲಿಸಿಸ್ ಅಂತ. ಸೊ ಕರೆಕ್ಷನ್ ಆರ್ ಕ್ರ್ಯಾಶ್ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಈ ಒಂದು ವಿಡಿಯೋ ಟ್ರೇಡಿಂಗ್ ಸೈಕಾಲಜಿ ಕೂಡ ಟಾಪಿಕ್ ಇದೆ, 39 ನಿಮಿಷದ ವಿಡಿಯೋ ನೋಡಿ, ನಿಮಗೆ ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಕನ್ನಡದಲ್ಲಿ ಈ ಥರ ಆಪ್ಷನ್ ಬೈಯಿಂಗಲ್ಲಿ ಇಷ್ಟು ನೀಟಾಗೆ ಕೂತ್ಕೊಂಡು ಯಾವ ವ್ಯಕ್ತಿನೂ ಕೂಡ ಅದು ಫ್ರೀಯಾಗೆ ಹೇಳ್ಕೊಂಡು ಕೊಡಲ್ಲ. ನಾನು ನಿಮಗೆ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋದಲ್ಲಿ ವಿತ್ ಟ್ರೇಡಿಂಗ್ ಸೈಕಾಲಜಿ ಸಮೇತ ನಾನು ಹೇಳಿದ್ದೀನಿ, ನಾವು ಒಂದು ಟ್ರೇಡಿಂಗ್ ಸೈಕಾಲಜಿನ ಮ್ಯಾನೇಜ್ ಮಾಡಬೇಕು. ನೀವು ಯಾವುದೇ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡ್ರೂ ಕೂಡ ನಿಮಗೆ ಸಕ್ಸಸ್ ಸಿಗಲ್ಲ. ಯಾಕೆ ಹೇಳಿ, ನಿಮಗೆ ಟ್ರೇಡಿಂಗ್ ಸೈಕಾಲಜಿನೇ ಗೊತ್ತಿರಲ್ಲ. ನಿಮಗೆ ಹೇಗೆ ಟ್ರೇಡ್ ಮಾಡ್ತೀರಾ ನೀವು ಅಲ್ವಾ? ಮನಿ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಎಮೋಷನ್ ಕಂಟ್ರೋಲು, ಪೊಸಿಷನ್ ಸೈಜಿಂಗ್ ಏನಂದರೆ ಏನೂ ಗೊತ್ತಿಲ್ಲ. ಆದಷ್ಟು ಸ್ವಲ್ಪ ಕಲಿಯೋದಕ್ಕೆ ಪ್ರಯತ್ನ ಪಡಿ, ಅರ್ಥ ಆಯ್ತಾ? ಸೊ ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ
ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಹಾಗೆ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರನೂ ನಾನು ಒಂದು ಎಕ್ಸ್ಪ್ಲನೇಷನ್, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ನೋಡಿ, ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ನಮಗೆ ಪ್ರೆಸೆಂಟಲ್ಲಿ ಮೇಜರ್ ಸಪೋರ್ಟ್ ಇರೋದು 38,642ರಲ್ಲಿ ನಮಗೆ ಮೇಜರ್ ಸಪೋರ್ಟ್ನ ನಾವು ನೋಡ್ಬೋದು. ಸೊ ಇದು ಪ್ರೆಸೆಂಟಲ್ಲಿ ಒಂದು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದು. ಸೊ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ನಮಗೆ ಮೇಜರ್ ಸಪೋರ್ಟ್ ಬಂದು 38,642ರಲ್ಲೂ ಕೂಡ ಇದೆ. ಸೊ ಇನ್ ಕೇಸ್ ಈ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ ನಮಗೆ ಗ್ಯಾಪ್ ಫಿಲ್ಲಿಂಗ್ ಝೋನ್ ಈ ಲೆವೆಲ್ ಆಗಿರ್ತದೆ, 38,200 ಅಥವಾ 150 ನಮಗೆ ಗ್ಯಾಪ್ ಫಿಲ್ಲಿಂಗ್ ಝೋನ್ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಈ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿ ಒನ್ ಡೇ ಟೈಮ್ ಫ್ರೇಮಲ್ಲಿ ಇವತ್ತು ಕೂಡ ಒಂದು ಕಂಪ್ಲೀಟ್ ಇನ್ನೊಂದು ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ನೆಕ್ಸ್ಟ್ ಇದ್ರ ಕೆಳಗಡೆ ನಾಳೆನೂ ಕೂಡ ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ನಿಮಗೆ ಮಾರ್ಕೆಟು ಪಕ್ಕಾ ಕ್ರ್ಯಾಶ್ ಆಗುತ್ತೆ. ಮಾರ್ಕೆಟು ಇಲ್ಲಿವರೆಗೂ ಬರುತ್ತೆ, 36,788ವರೆಗೂ ಬರುವ ಸಾಧ್ಯತೆಗಳಿರ್ತದೆ. ಹಾಗಂತ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇರೋದು ಇದು. ಅರ್ಥ ಆಯ್ತಾ? ಸತತವಾಗಿ ಮೊನ್ನೆ ಅಂದರೆ ಶುಕ್ರವಾರ ಬೇರಿಶ್ ಕ್ಯಾಂಡಲ್ ಬಂತು, ಇವತ್ತು ಏನಾದರೂ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಅದು ಈ ಸಪೋರ್ಟ್ನ ಬ್ರೇಕ್ ಮಾಡಿ ಕ್ಲೋಸ್ ಆಗಿಬಿಟ್ರೆ ಸಿನಾರಿಯೋ ಚೇಂಜ್ ಆಗೋ ಸಾಧ್ಯತೆ ಇರ್ತದೆ. ಜೊತೆಗೆ ಮಂಗಳವಾರ ಏನಾದರೂ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಮತ್ತೆ ಮಾರ್ಕೆಟು ಕ್ರ್ಯಾಶ್ ಆಗುತ್ತೆ, ಮತ್ತೆ ಮಾರ್ಕೆಟು ಬೀಳುವ ಸಾಧ್ಯತೆಗಳಿರ್ತದೆ. 35,500ವರೆಗೂ ಬರುವ ಸಾಧ್ಯತೆಗಳಿರ್ತದೆ. ಏನು ಹೇಳಿ? 35,500ವರೆಗೂ ಬರೋ ಸಾಧ್ಯತೆಗಳಿರ್ತದೆ. ಈ ಲೆವೆಲ್ನ ಏನಾದರೂ ಬ್ರೇಕ್ ಆದರೆ ಮತ್ತೆ ಇಲ್ಲಿವರೆಗೂ ಫಾಲ್ ಆಗೋ ಸಾಧ್ಯತೆಗಳಿರ್ತದೆ. ಕರೆಕ್ಟಾಗಿ ಸಿನಾರಿಯೋ ಅರ್ಥ ಮಾಡ್ಕೊಳ್ಳಿ. ಸೊ ಆದಷ್ಟು ಸೇಫಾಗೆ ಪೊಸಿಷನ್ ಸೈಜಿಂಗ್ನ ಕಮ್ಮಿ ಮಾಡಿಕೊಂಡು ಜಸ್ಟ್ ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ನ ಮಾಡ್ಕೊಂಡೋಗಿ. ಅರ್ಥ ಆಯ್ತಾ? ಸೊ ಇಮಿಡಿಯೇಟಾಗಿ ಕಾಲ್ ಆಪ್ಷನ್ ಆಗಲಿ ಪುಟ್ ಆಪ್ಷನ್ ಆಗಲಿ ತಗೊಳ್ಳೋದಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಹೋಗಬೇಡಿ, ಅದು ತಪ್ಪು. ನೀವು ಯಾವತ್ತು ಆ ಥರ ಮಾಡ್ತೀರಾ ನಿಮಗೆ ನಿಜವಾಗ್ಲೂ ಸಕ್ಸಸ್ ಸಿಗಲ್ಲ. ಅರ್ಥ ಆಯ್ತಾ? ಇನ್ನು ನಿಫ್ಟಿ 50ನಲ್ಲಿ ನೋಡೋದಾದರೆ ನಿಫ್ಟಿ 50ನಲ್ಲೂ ಕೂಡ ಕಳೆದ ದಿನದ 3 ದಿನದ ಏನು ಮಾರ್ಕೆಟ್ ಎದೊಳ್ಬೇಕಾದ್ರೆ 3 ದಿನ ಏನು ಕಷ್ಟಪಟ್ಟಿದ್ದಿತ್ತು, ಜಸ್ಟ್ ಒಂದೇ ಒಂದು ಕ್ಯಾಂಡಲಲ್ಲಿ ಮಾರ್ಕೆಟು ಅದನ್ನು ಬ್ರೇಕ್ ಮಾಡಿದೆ, ಬೇರಿಶ್ ಕ್ಯಾಂಡಲ್. ಅರ್ಥ ಆಯ್ತಾ? ಸೊ ಯಾವತ್ತೂ ಕೂಡ ರೆಡ್ ಕ್ಯಾಂಡಲಲ್ಲೇ ನಮಗೆ ದುಡ್ಡಿರೋದು, ಗ್ರೀನ್ ಕ್ಯಾಂಡಲಲ್ಲಿ ನಮಗೆ ದುಡ್ಡಿಲ್ಲ, ನೆನ್ಪಿಟ್ಕೊಬಿಡಿ. ಯಾವತ್ತೂ ಕೂಡ ಪುಟ್ ಆಪ್ಷನಲ್ಲೇ ದುಡ್ಡಿರೋದು. ಅರ್ಥ ಆಯ್ತಾ? ಸೊ ಆಪ್ಷನ್ ಬೈಯರ್ಸ್ಗೆ ರೆಡ್ ಕ್ಯಾಂಡಲಲ್ಲಿ ದುಡ್ಡಿರೋದು, ನೆನ್ಪಿಟ್ಕೊಳ್ಳಿ. ಅದು ಒಂದು. ಸೊ ಪ್ರೆಸೆಂಟಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ನಿಫ್ಟಿನಲ್ಲಿ ನಮಗೆ ಈ ಒಂದು ಲೆವೆಲ್ ಮೇಜರ್ ಸಪೋರ್ಟ್ ಇದೆ, 17,719 ನಮಗೆ ಮೇಜರ್ ಸಪೋರ್ಟ್ ಇದೆ. ಇವತ್ತೇನಾದರೂ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆದರೆ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ನಮಗೆ ನೆಕ್ಸ್ಟ್ ಗ್ಯಾಪ್ ಫಿಲ್ಲಿಂಗ್ ಝೋನ್ 17,557ವರೆಗೂ ಬರುವ ಸಾಧ್ಯತೆ ಇರ್ತದೆ. ಅಲ್ಲಿಂದನೂ ಇವತ್ತು ಕೂಡ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆಗಿ ನಾಳೆಗೂ ಕೂಡ ಈ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ ನಮಗೆ 100% ನೆಕ್ಸ್ಟ್ ಲೆವೆಲ್ಲು ಈ ಲೆವೆಲ್, ನೆನ್ಪಿಟ್ಕೊಬಿಡಿ, 16,759ವರೆಗೂ ನಿಫ್ಟಿ ಕ್ರ್ಯಾಶ್ ಆಗುವ ಸಾಧ್ಯತೆಗಳು ಇದ್ದೇ ಇದೆ. ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಟೆಕ್ನಿಕಲ್ ಅನಾಲಿಸಿಸ್. ಈ ಥರ ಕನ್ನಡದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋನು ಯಾವ ವ್ಯಕ್ತಿನೂ ಇಲ್ಲ ಕನ್ನಡದಲ್ಲಿ. ಬರೀ ನಿಮ್ಮ ಹತ್ರ ದುಡ್ಡುಗಳನ್ನ ಕಿತ್ಕೊಂಡು ನಿಮಗೆ ನಾಮ ಹಾಕ್ತವ್ರೆ ಹೊರತು ನಿಮ್ಮ ತಲೆಗೆ ನಾಲೆಡ್ಜ್ನ ಯಾವ ವ್ಯಕ್ತಿನೂ ಕೊಡ್ತಾ ಇಲ್ಲ. ನಾನು ಕೊಡ್ತಾ ಇದ್ದೀನಿ. ದ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್, ನಂಬರ್ 1 ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ನಮ್ಮ ಕರ್ನಾಟಕದಲ್ಲೇ. ಈ ಥರ ಟೆಕ್ನಿಕಲ್ ಅನಾಲಿಸಿಸ್ ಯಾರೂ ಕೂಡ ಮಾಡಿಲ್ಲ, ಮುಂದಕ್ಕೂ ಮಾಡೋಕ್ಕಾಗೋದು ಇಲ್ಲ. ಅರ್ಥ ಆಯ್ತಾ? ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಅಕಾಡೆಮಿ, ಎಂತೆಂಥ ದೊಡ್ಡ ದೊಡ್ಡ ಅಕಾಡೆಮಿಗಳಿದೆ ಕನ್ನಡದಲ್ಲಿ, ಆಲ್ಮೋಸ್ಟ್ ಯಾವೂ ಇಲ್ಲ. ನಾನು ಕಂಡಂಗೆ ಏನು ಅಂತ ಹೇಳ್ಕೊಳ್ಳೋ ರೇಂಜಲ್ಲಿ ಯಾವುದು ಅಕಾಡೆಮಿ ಇಲ್ಲ. ಸೊ ಬರ್ತಾ ಇದ್ದೀವಿ, ನಾವು ಮುಂದಕ್ಕೆ ಬರ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆಫ್ಲೈನ್ ಕ್ಲಾಸು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಮಾಡುವ ಅಂತ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ತಲೆಗೆ ಕಂಪ್ಲೀಟ್ ನಾಲೆಡ್ಜ್ನ ಕೊಡಬೇಕು ಅಂತ ನಾವು ಒಂದು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೇನು ಜಾಸ್ತಿ ದಿನ ಇಲ್ಲ, ಮ್ಯಾಕ್ಸಿಮಮ್ 1 ಇಯರ್ ಒಳಗಡೆ ನಾವು ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಓಪನ್ ಮಾಡ್ತೀವಿ. ಬೆಂಗಳೂರು ಫೇಮಸ್ ಏರಿಯಾ ಆದ ನಾಗರಬಾವಿನಲ್ಲಿ 3,000 ಸ್ಕ್ವೇರ್ ಫೀಟಲ್ಲಿ ನಾವು ಹರೀಶ್ ಟ್ರೇಡಿಂಗ್ ಅಕಾಡೆಮಿನ ಆಫ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲರಿಗೂ ಒಂದು ನೆನ್ಪಿಟ್ಕೋಬೇಕು, ನಾನು ಯಾವುದೇ ಆಗಲಿ ಹೇಳದೆ ಮಾಡೋನಲ್ಲ, ನಾನು ಹೇಳ್ಬಿಟ್ಟು ಮಾಡ್ತೀನಿ. ಅರ್ಥ ಆಯ್ತಾ? ಯಾಕಂದರೆ ನನಗೆ ಚಾಲೆಂಜ್ ತಗೊಳ್ಳೋದು ಅಂದರೆ ತುಂಬ ಇಷ್ಟ. ಎದುರಾಳಿಗಳು ಯಾವತ್ತೂ ನಮಗಿರಬೇಕು, ಶತ್ರುಗಳು ನಮಗಿರ್ಬೇಕಂತೆ. ಅರ್ಥ ಆಯ್ತಾ? ಶತ್ರುಗಳು ನಮಗೆ ನಮ್ಮನ್ನ ಕಾಲೆಳೆಯವರು ಇದ್ರೇ ನಾವು ಗೆಲ್ಲಕ್ಕಾಗೋದು. ನೆನ್ಪಿಟ್ಕೊಳ್ಳಿ, ನಮ್ಮನ್ನ ಕಾಲೆಳೆಯವರು, ನಮ್ಮನ್ನ ತುಳಿಯವರು ಇರಲೇಬೇಕು ಜೀವನದಲ್ಲಿ. ದೇವ್ರ ಹತ್ರ ಕೈ ಮುಕ್ಕೊಂಡು ಕೇಳ್ಕೊಳ್ಳಿ, ದೇವರೇ ನನ್ನನ್ನು ಕಾಲೆಳೆಯವ್ರನ್ನ ಕೊಡಪ್ಪ, ನನ್ನನ್ನು ತುಳಿಯವ್ರನ್ನ ಕೊಡಪ್ಪ, ನನಗೆ ಅವಮಾನ ಮಾಡೋರನ್ನ ಕೊಡಪ್ಪ ಅಂತ. ಆವಾಗಲೇ ನೀವು ಜೀವನದಲ್ಲಿ ಮುಂದೆ ಬರೋದು. ಅವ್ರು ಯಾವತ್ತೂ ನಿಮ್ಗೆ ಅವಮಾನ ಮಾಡ್ತಾರೆ, ಹೀಯಾಳಿಸ್ತಾರೆ, ನಿನ್ನ ಕೈಲಿ ಏನೂ ಆಗಲ್ಲ, ನಿನ್ನನ್ನು ಆಡ್ಕೊಂಡು ನಗ್ತಾರೆ, ಅವತ್ತು ನಿನ್ಗೆಲ್ಲದು ನಿಜವಾಗ್ಲೂ. ನಿನಗೆ ಯಾರು ಕೂಡ ಕಾಲೆಳೆಯವ್ರು ಇರಲಿಲ್ಲ, ಶತ್ರುಗಳಿರಲಿಲ್ಲ ಅಂದರೆ ನೀನು ನಿಜವಾಗ್ಲೂ ಜೀವನದಲ್ಲಿ ನೀವು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ನನ್ನ ಸ್ವಂತ ಅನುಭವದ ಮಾತು ನಾನು ಹೇಳ್ತಾ ಇರೋದು. ದೇವ್ರ ಹತ್ರ ಬೇಡ್ಕೊಳ್ಳಿ, ನಿಮ್ಮನ್ನು ಆಡ್ಕೋಬೇಕು, ನಿಮ್ಮನ್ನು ನಗಾಡಬೇಕು, ನಿಮ್ಮನ್ನು ಅವಮಾನ ಮಾಡಬೇಕು, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬೇಕು. ಅರ್ಥ ಆಯ್ತಾ? ಈ ಥರ ನಮ್ಮ ಜೀವನದಲ್ಲಿ ಕೊಡಪ್ಪ ದೇವರೇ.
ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ನಿಫ್ಟಿನಲ್ಲಿ, ಸೊ ಒನ್ ಡೇ ಟೈಮ್ ಫ್ರೇಮ್ದು ಚಾರ್ಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ಒನ್ ಡೇ ಟೈಮ್ ಫ್ರೇಮ್ ಚಾರ್ಟಲ್ಲಿ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಅರ್ಥ ಆಯ್ತಾ? ಸೊ ಕರೆಕ್ಟಾಗಿ ಸಿನಾರಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡಿ. ಸೊ ಈಗ ಇದು ಸಪೋರ್ಟು ಅರ್ಥ ಆಯ್ತಾ? ಸೊ ಅಲ್ಲಿಗೆ 3 ಕಡೆಯಿಂದ ಸಪೋರ್ಟ್ನ ತಗೊಂಡು ಮಾರ್ಕೆಟ್ ಏನಾಗ್ತಾ ಇದೆ, ಮೇಲ್ಗಡೆ ಹೋಗಿದೆ, ಅರ್ಥ ಆಯ್ತಾ? ಯಾರೂ ಕೂಡ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಒಂದು ಒಳ್ಳೆಯ ಸಮಾಚಾರ. ಸೊ ಇದು ಈ ಪ್ಯಾಟ್ರನ್ ನಿಮಗೆ ಗೊತ್ತಿದ್ರೆ ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಅಂದರೆ ಒಂದು ಪರ್ಸೆಂಟಷ್ಟು ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಕಲ್ತ್ಕೊಂಡಂಗೆ, ಅರ್ಥ ಆಯ್ತಾ? ಸೊ ಇದು ಏನು ಪ್ಯಾಟ್ರನ್ ಅಂತ ನಿಮಗೆ ಗೊತ್ತಾಗ್ಬೋದು, ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಿನಾರಿಯೋನ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಹೇಳೋದು ಕಲೀರಿ ಅಂತ. ನೋಡಿ ಇಲ್ಲಿ 1 2 3 ಏನು 3 ಸತಿ ರೆಸಿಸ್ಟೆನ್ಸ್ ಇತ್ತು, ಸೇಮ್ ಝೋನಲ್ಲೇ ರೆಡ್ ಕ್ಯಾಂಡಲ್, ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್, ಇಲ್ಲಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಬಂತು, ಬ್ರೇಕ್ಔಟ್ ಕೊಡ್ತು. ಬಟ್ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಬರಲಿಲ್ಲ, ಜಸ್ಟ್ ಬೇರಿಶ್ ಕ್ಯಾಂಡಲ್ ಅಷ್ಟೇ ಬಂದಿದ್ದು, ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ಲು ಬರಲಿಲ್ಲ, ಅರ್ಥ ಆಯ್ತಾ? ಸೊ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಎಲ್ಲಿ ಬಂದಿದೆ, ಮಾರ್ಕೆಟ್ ಇದನ್ನು ಬ್ರೇಕ್ ಔಟ್ ಮಾಡಿ ರೀಟೆಸ್ಟ್ ಮಾಡೋ ಜಾಗದಲ್ಲಿ ಬಂದಿದೆ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್. ಸೊ ಇದರ ಅರ್ಥ ಏನು, ನೆಕ್ಸ್ಟು ಈ ಲೆವೆಲ್ನ ನೆಕ್ಸ್ಟು ಹೈ ಫಾರ್ಮೇಷನ್ ಆಗುವ ಸಾಧ್ಯತೆಗಳಿರ್ತದೆ, ಅಂದರೆ ನಿಫ್ಟಿ 20,000ವರೆಗೂ ಹೋಗುವ ಸಾಧ್ಯತೆಗಳಿರ್ತದೆ. ಸೊ ಇಲ್ಲ ಅಂದರೆ ಈ ಟ್ರೆಂಡ್ ಲೈನ್ನ ಏನಾದರೂ ಬ್ರೇಕ್ ಮಾಡಿದ್ರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿವರೆಗೂ ಫಾಲ್ ಆಗೋ ಸಾಧ್ಯತೆ ಇರ್ತದೆ ಅಂದರೆ ಮತ್ತೆ ನಮಗೆ ಈ ಲೆವೆಲ್ವರೆಗೂ 16,775ವರೆಗೂ ಫಾಲ್ ಆಗುವ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಅಲ್ಲಿವರೆಗೂ ಫಾಲ್ ಆಗಿ ಸಪೋರ್ಟ್ನ ತಗೊಂಡು ಇಲ್ಲಿಂದ ಮಾರ್ಕೆಟು ವಾಪಸ್ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿರ್ತದೆ. ಇದು 2 ಸಿನಾರಿಯೋ ಇದೆ. ಇವತ್ತಿನ ಕ್ಲೋಸಿಂಗ್ ಕ್ಯಾಂಡಲ್ ನೋಡಬೇಕು, ನಾಳೆಯ ಕ್ಲೋಸಿಂಗ್ ಕ್ಯಾಂಡಲ್ನ ನೋಡಬೇಕು ನಾವು, ಅರ್ಥ ಆಯ್ತಾ? ಕರೆಕ್ಟಾಗಿ ಅರ್ಥನ ಮಾಡ್ಕೊಳ್ಳಿ. ಸುಮ್ಮನೆ ಗ್ರೀನ್ ಕ್ಯಾಂಡಲ್ ಬತ್ತು, ರೆಡ್ ಕ್ಯಾಂಡಲ್ ಬತ್ತು ಅಂದರೆ ಕಾಲ್ ತಗೊಂಡು ಪುಟ್ ತಗೊಂಡು ಕೂತ್ಕೊಂಡ್ರೆ ಎಲ್ಲ ಮುಳುಗೋಗ್ತೀರಾ ಮಾರ್ಕೆಟಲ್ಲಿ. ನೀವೆಲ್ಲ 2 ತಿಂಗಳು ಉಳಿಯೋದಕ್ಕೆ ಲಾಯಕ್ಕಿಲ್ಲ, ಅರ್ಥ ಆಯ್ತಾ? ತಿಳ್ಕೊಬಿಡಿ, ನಾನು ಮಾತಾಡೋದು ಹಿಂಗೆ, ನಾನು ಬೈಯೋದು ಕೂಡ ಹಿಂಗೆ. ಯಾಕಂದರೆ ನೀವು ದುಡ್ಡ ಎಷ್ಟು ಲಾಸ್ ಮಾಡ್ಕೋಬಾರ್ದು, ಆದಷ್ಟು ಕಡಿಮೆ ಲಾಸ್ ಮಾಡ್ಕೋಬೇಕು, ದುಡ್ಡನ್ನ ಪ್ರಾಫಿಟ್ನ ಜಾಸ್ತಿ ಮಾಡಬೇಕು. ಮಾರ್ಕೆಟಲ್ಲಿ ಕೋಟಿಗಟ್ಟಲೆ ದುಡ್ಡದೆ, ನೆನ್ಪಿಟ್ಕೊಬಿಡಿ. ಮಾರ್ಕೆಟಲ್ಲಿ ಏನದೆ, ಕೋಟಿಗಟ್ಟಲೆ ದುಡ್ಡದೆ. ತಗೋಬೇಕು ಅಂದರೆ ಕಲಿಯೋದಕ್ಕೆ ಒಳ್ಳೆ ಅಕಾಡೆಮಿ ಯಾವ್ದು ಹೇಳಿ? ಇಡೀ ಕರ್ನಾಟಕದಲ್ಲೇ ನಂಬರ್ 1 ಬೆಸ್ಟ್ ಆಪ್ಷನ್ ಬೈಯಿಂಗು ಕಮ್ ಆಪ್ಷನ್ ಸೆಲ್ಲಿಂಗು ಕಮ್ ಫ್ಯೂಚರ್ಸು, ಸ್ಟಾಕ್ಸ್ ಮೇಲೆ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸ್ಗಳು ಎಲ್ಲನೂ ಕೂಡ ಹೇಗೆ ಬೈ ಮಾಡೋದು, ಸೆಲ್ ಮಾಡೋದು ಹೆಂಗೆ, ಏನು ರೀಸನ್ ಅಲ್ಲಿ ಬೇಕು ನಮಗೆ ಬೈ ಮಾಡೋದಕ್ಕೆ ಅಂತ ಕಂಪ್ಲೀಟಾಗಿ ನಾವು ಹೇಳ್ಕೊಂಡು ಕೊಡ್ತೀವಿ. ಎಲ್ಲ ಲೈವ್ ಮಾರ್ಕೆಟಲ್ಲಿ ತೋರಿಸ್ತೀವಿ, ಆಗೋಗಿರೋ ಮಾರ್ಕೆಟಲ್ಲ, ಲೈವ್ ಮಾರ್ಕೆಟಲ್ಲಿ. ಕನ್ನಡದಲ್ಲಿ ಯಾವನವನೇ ಗಂಡಸು ಲೈವ್ ಮಾರ್ಕೆಟಲ್ಲಿ ತೋರಿಸೋವಂಥ ಗಂಡಸು ಯಾವನೂ ಇಲ್ಲ, ಯಾರೂ ಮಾಡೋಕ್ಕಾಗೋದು ಇಲ್ಲ. ಲೈವ್ ಮಾರ್ಕೆಟಲ್ಲಿ ತೋರಿಸೋದು ಹರೀಶ್ ಗೌಡ ಒಬ್ಬನೇ, ಒಬ್ಬ ಹಳ್ಳಿ ರೈತನ ಮಗ ನಾನು, ರಾಮನಗರದಿಂದ ಬಂದಿರೋನು ನಾನು, ಅರ್ಥ ಆಯ್ತಾ? ಇವಾಗಿರೋದು ಬೆಂಗಳೂರಲ್ಲೇ ಇರ್ಬೋದು. ನಂದು ಕೂಡ 24 ಎಕರೆ ಜಮೀನು ಐತೆ, ಮಾವಿನ ತೋಟ ಐತೆ, ಅದಾದ್ಮೇಲೆ ಸೀಬೆಹಣ್ಣಿನ ತೋಟ ಐತೆ, ತೆಂಗಿನ ತೋಟ ಐತೆ, ಇವೆಲ್ಲನೂ ಇದೆ ನಮ್ಮ ಹತ್ರ. ರಾಗಿ ಬೆಳಿತೀವಿ, ಅರ್ಥ ಆಯ್ತಾ? ಅಕ್ಕಿ ಕೂಡ ಬೆಳಿತೀವಿ, ಎಲ್ಲ ಬೆಳಿತೀವಿ, ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ರೈತನ ಮಗನೇ, ಅರ್ಥ ಆಯ್ತಾ? ರೈತನ ಮಗ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಗೆದ್ದವ್ರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಗೆಲ್ಬೋದು. ಮನಸ್ಸಿದ್ದರೆ ಮಾರ್ಗ, ನೀವು ಪ್ರಯತ್ನ ಬೀಳಬೇಕು. ಪ್ರಯತ್ನನೇ ಬೀಳಲಿಲ್ಲ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲಿಂದ ಸಕ್ಸಸ್ ಸಿಗ್ತದೆ? ಹೌದಲ್ವಾ? ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ವರ್ಷ ಬೇಕು? 4 ವರ್ಷ ಬೇಕು, 4ರಿಂದ 5 ವರ್ಷ. ಡಾಕ್ಟ್ರು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ವರ್ಷ ಬೇಕು? MBBS ಮಾಡೋಕ್ಕೆ 5 ವರ್ಷ ಬೇಕು, ಪ್ಲಸ್ 1 ಇಯರ್ ಪ್ರಾಕ್ಟಿಕಲ್ಲು, 6 ವರ್ಷ ಆಯಿತು. ಒಂದು ಡಿಪ್ಲೊಮಾ ಮಾಡೋಕ್ಕೆ ಎಷ್ಟು ವರ್ಷ ಬೇಕು? 3 ವರ್ಷ ಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ನೀವು ರಾತ್ರಿ ದುಡ್ಡು ಹೆಂಗೆ ಮಾಡ್ತೀರಾ? ಮತ್ತೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ 1 ವರ್ಷ 2 ವರ್ಷ ಹಗಲು ರಾತ್ರಿ ನೀವು ಎಫರ್ಟ್ನ ಕೊಡಲೇಬೇಕು. 8 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ, ಏನೇಳಿ 8 ವರ್ಷದ ಎಕ್ಸ್ಪೀರಿಯನ್ಸ್. ಒಂದು ದಿನಕ್ಕೆ 14ರಿಂದ 16 ಅವರ್ ನಾನು ಇವತ್ತು ಕೂಡ ಮಾರ್ಕೆಟಲ್ಲಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮಾಡ್ತಿದ್ರು, ಇಷ್ಟೆಲ್ಲ ನಾಲೆಡ್ಜ್ ಇದ್ರು ಕೂಡ ಇವತ್ತು ಕೂಡ 14ರಿಂದ 16 ಅವರ್ ನಾನು ಮಾರ್ಕೆಟಿಗೆ ಟೈಮ್ ಕೊಡ್ತಾ ಇರೋದು. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟಾಗೆ ಗೊತ್ತು, ಅದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟಾಗೆ ಗೊತ್ತು. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ 250 ಜನ ನನ್ನ ಹತ್ರ ಸ್ಟೂಡೆಂಟ್ಸ್ ಇರೋದು, ಏನೇಳಿ 250 ಜನ. ಪ್ರತಿಯೊಂದು ಕೂಡ ನಿಮಗೆಲ್ಲ ಲೈವ್ ಮಾರ್ಕೆಟಲ್ಲೇ ನಾನು ಪೋಸ್ಟ್ನ ಮಾಡಿರೋದು. ನೋಡಿ, ಯಾವುದೇ ತರಹದ ಇಂಡಿಕೇಟರ್ ಇಲ್ಲ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ತರಹದ ಇಂಡಿಕೇಟರ್ನ ನೀವು ನೋಡೋಕ್ಕೆ ನನ್ನ ಒಂದು ಚಾರ್ಟಲ್ಲಿ ಸಾಧ್ಯನೇ ಇಲ್ಲ. ನೋಡಿ ಮಾರ್ಕೆಟು ಯಾವ ಥರ ಲೈವ್ ಮಾರ್ಕೆಟಲ್ಲಿ ನಾನು ಹೇಳಿದ್ದೀನಿ, ಇಲ್ಲಿವರೆಗೂ ಹೋಗಲೇಬೇಕು ಅಂತಲೇ ಪೋಸ್ಟ್ ಮಾಡಿದ್ದೀನಿ. ಮಾರ್ಕೆಟು ಅಲ್ಲಿವರೆಗೂ ಹೋಗಿದೆ. ಡನ್ ಟಾರ್ಗೆಟ್ ನೋಡಿ, ಡನ್ ಟಾರ್ಗೆಟ್
ಆಲ್ ನ್ಯೂ ಸ್ಟೂಡೆಂಟ್ಸ್ ಕ್ಲಾಸ್ ಅಟ್ 6 PM, ಅದು ಕ್ಲಾಸು 6 PMಗೆ ಇದಂತ ಪೋಸ್ಟ್ ಮಾಡಿರೋದು, ಅದು ಬಿಡಿ, ಅದು ಅವ್ರಿಗೆ ಅರ್ಥ ಆಯ್ತಾ. ಸೊ ನೋಡಿ, ಪ್ರತಿಯೊಂದು ಕೂಡ ನಿಮಗೆ ಲೈವ್ ಮಾರ್ಕೆಟಲ್ಲಿ ನಾನು ಸಪೋರ್ಟ್ನ ಮಾಡೋದು. ನೋಡಿ, ಲೈವ್ ಮಾರ್ಕೆಟಲ್ಲಿ ವಿತ್ ಕಾಲ್ಸು ಕೂಡ ಕೊಟ್ಟಿರೋದು. ಲೈವ್ ಮಾರ್ಕೆಟಲ್ಲಿ ಮಾರ್ಕೆಟು ಇಲ್ಲಿ ಟ್ರೆಂಡ್ ಲೈನ್ ಹಾಕಿರೋದಷ್ಟೇ, ಜಸ್ಟ್ ಸಪೋರ್ಟು ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸ್ಟ್ರಾಟಜಿ, ಸ್ವಲ್ಪ ಟ್ರೇಡಿಂಗ್ ಸೈಕಾಲಜಿ. ನೋಡಿ, ಮಾರ್ಕೆಟ್ ಇಲ್ಲಿಂದ ಬೀಳ್ತಾ ಐತೆ, ನಾನು ರೆಡಿ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ 39,500 ಬ್ರೇಕ್ ಆದರೆ PE ಓಕೆ. ಲೈವ್ ಮಾರ್ಕೆಟಲ್ಲಿ 11 ಗಂಟೆ 14 ನಿಮಿಷಕ್ಕೆ ಪೋಸ್ಟ್ ಮಾಡಿರೋದು, 11 ಗಂಟೆ 16 ನಿಮಿಷಕ್ಕೆ ಆ ಲೆವೆಲ್ನ ಬ್ರೇಕ್ ಆಗ್ತಾ ಐತೆ. ಲೈವ್ ಮಾರ್ಕೆಟಲ್ಲಿ ಪೋಸ್ಟ್ ಮಾಡಿರೋದು. ಯಾರವನೇ ಗಂಡಸು ಈ ಥರ ತೋರ್ಸೋಕ್ಕೆ ಕನ್ನಡದಲ್ಲಿ ಯಾವನು ತೋರಿಸಲ್ಲ, ಯಾಕಂದ್ರೆ ಅವ್ರಿಗೆ ನ್ಯಾಯವಾಗಿ ಟ್ರೇಡಿಂಗ್ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಕೊಬಿಡಿ. ನೋಡಿ, ಮಾರ್ಕೆಟು ಅದೇ ಥರನೇ ಬಿತ್ತು, ನೋಡಿ ಕಂಪ್ಲೀಟಾಗೆ ಬೀಳ್ತು. ಇದೆಲ್ಲ ಲೈವ್ ಮಾರ್ಕೆಟಲ್ಲಿ ಪೋಸ್ಟ್ ಮಾಡಿರೋದು. ನೋಡಿ, ಸೇಫ್ ಕ್ಯಾನ್ ಬುಕ್ ಯುವರ್ ಪ್ರಾಫಿಟ್ಸ್. ನೋಡಿ, ನನ್ನ ಟಾರ್ಗೆಟು ಹೀಗೆ ಆಗ್ತಾ ಇದೆ. ಕಂಪ್ಲೀಟಾಗೆಲ್ಲ ಲೈವ್ ಮಾರ್ಕೆಟಲ್ಲಿ ನಾನು ತೋರಿಸ್ತಾ ಇರೋದು, ವಿತ್ ಕಾಲ್ಸ್ ಸಮೇತ, ವಿತ್ತು ಏನೇನು ಪ್ಯಾಟ್ರನ್ಗಳಾಗಿದೆ ಅದ್ರ ಸಮೇತ ನಾನು ಕೊಟ್ಟಿರೋದು. ಅರ್ಥ ಆಯ್ತಾ. ಯಾವ ಇಂಡಿಕೇಟ್ರುಗಳು ನಿಮಗೆ ವರ್ಕ್ ಆಗಲ್ಲ, ಅರ್ಥ ಆಯ್ತಾ. ಸೊ ಬನ್ನಿ, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಕಲೀರಿ. ಒಂದು ಪ್ರೈಸ್ ಆ್ಯಕ್ಷನ್ ಕೋರ್ಸು, ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸು ನನ್ನ ಥರ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಯಾರೂ ಹೇಳ್ಕೊಂಡು ಕೊಡಲ್ಲ. ನಾನು ಮೀಸೆನ ತಿರುಗಿಸ್ಕೊಂಡೇ ಹೇಳ್ತಾ ಇದ್ದೀನಿ, ಯಾವ ಒಬ್ಬ ವ್ಯಕ್ತಿನೂ ಈ ಥರ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ, ಅದಾಗೋದು ಇಲ್ಲ. ಹಗಲು ರಾತ್ರಿ ಕಷ್ಟಪಟ್ಟಿರೋ ಪರಿಶ್ರಮ ಇದು. ಯಾವುದೋ 3 ತಿಂಗಳು 6 ತಿಂಗಳು ಕಲ್ತ್ಕೊಬಂದ್ಬಿಟ್ಟು ಅಕಾಡೆಮಿ ಸ್ಟಾರ್ಟ್ ಮಾಡಿಲ್ಲ ಸ್ವಾಮಿ. ಜೀವನದಲ್ಲಿ ಒಬ್ಬ ರೈತನ ಮಗನಾಗಿ ಅವಮಾನ, ಅಪಮಾನ, ನಿಂದನೆಗಳನ್ನ ಎದುರಿಸ್ಕೊಂಡು ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಗೆದ್ದು ಇವತ್ತು ತೋರಿಸ್ತಾ ಇರೋದು ಸ್ವಾಮಿ. ಈ ಥರ ಟೆಕ್ನಿಕಲ್ ಅನಾಲಿಸಿಸ್ ಯಾರಾದರೂ ಮಾಡ್ತಾರಾ? ಸಾಧ್ಯನಾ? ನಿಮಗೆ ಗೊತ್ತು ಯಾರು ಮಾಡ್ತಾ ಇದ್ದಾರೆ, ಯಾರು ಸಾಚಾಗಳು, ಯಾರು ಸಾಚಾಗಳಲ್ಲ, ಯಾರು ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಬಂದವ್ರೆ, ಯಾರು ನಮ್ಮನ್ನು ಬೆಳೆಸ್ಬೇಕು ಅಂತ ಬಂದವ್ರೆ. ಆ ಥರ ನೀವು ಹುಡುಕಿ 50,000 ಫೀಸ್ ಇಸ್ಕೊತಾರೆ. ಯಾವುದೋ ಆರ್ಡರ್ ಫ್ಲೋ ಅನಾಲಿಸಿಸ್ ಅಂತೆ 50,000 ರೂಪಾಯಿ ಫೀಸ್ ಇಸ್ಕೊತಾರಂತೆ. ನಿಮ್ಮ ತಲೆ ಮೇಲೆ ನಾಮ ಹಾಕ್ಬಿಟ್ಟು ನಿಮ್ಮನ್ನ ಮುಳುಗಿಸ್ಬಿಟ್ಟು ಸಮಾಧಿ ಒಳಗಡೆ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಡ್ತಾರಂತೆ. ಮುಗಿದಾಯ್ತು, 50,000 ರೂಪಾಯಿ ನಿಮ್ಮ ಎದೆ ಮೇಲೆ ಹಾಕ್ಬಿಟ್ರು. ಏನು ಪ್ರಯೋಜನ ಬಂತು? 1 ರೂಪಾಯಿ ದುಡಿದ್ರ 50,000 ರೂಪಾಯಿ ಕೊಟ್ಬಿಟ್ಟು. ನನ್ನ ಹತ್ರ ಒಬ್ಬ ಸ್ಟೂಡೆಂಟ್ ಬಂದಿದ್ರು, ಯಾರೋ ಹಾಸನದವ್ರಂತೆ, ಆರ್ಡರ್ ಫ್ಲೋ ಅನಾಲಿಸಿಸ್ ಅಂತೆ ಹೇಳ್ಕೊಂಡು ಕೊಟ್ಬಿಟ್ರಂತೆ. 50,000 ರೂಪಾಯಿ ಇವ್ರು ಎದೆ ಮೇಲೆ ಹಾಕ್ಬಿಟ್ಟು ಮುಳುಗಿಸ್ಬಿಟ್ರಂತೆ. ಹಾಂ, ಮೋಸ ಮಾಡೋರು ಜಾಸ್ತಿ ಅವರೇ. ಮೋಸ ಹೋಗಬೇಡಿ. ಏನು ಹೇಳಿ? ಮೋಸನ ಹೋಗಬೇಡಿ. ಬನ್ನಿ, ನಮ್ಮ ಅಕಾಡೆಮಿಗೆ ಬನ್ನಿ. ಲೈವ್ ಮಾರ್ಕೆಟಲ್ಲಿ ತೋರಿಸ್ತಾ ಇದ್ದೀವಿ. ಯಾರಾದರೂ ನಿಮಗೆ ಲೈವ್ ಮಾರ್ಕೆಟಲ್ಲಿ ಈ ಥರ ತೋರಿಸ್ತಾರಾ? ಯಾವನು ಕೂಡ ತೋರಿಸಲ್ಲ, ನನಗೆ ಗೊತ್ತದು. ಯಾಕಂದ್ರೆ ಅವ್ರಿಗೆ ನ್ಯಾಯವಾಗಿ ಟ್ರೇಡಿಂಗ್ ಮಾಡೋಕ್ಕೆ ಬರಲ್ಲ. ಇಂಡಿಕೇಟರ್ ಹಾಕೊಂಡು ಕುತ್ಕೋತಾರೆ, ಇಚಿಮೊಕ್ಕ ಹಾಕೊಂಡು ಕುತ್ಕೋತಾರೆ, RSI ಡೈವರ್ಜೆನ್ಸೆ, ಮೂವಿಂಗ್ ಅವರೇಜ್ ಅಂತೆ, ಇನ್ಯಾವ್ಯಾವುದೋ ಪಿವಟ್ ಪಾಯಿಂಟ್ ಅಂತೆ, ಯಾವ್ಯಾವುದೋ ಹಾಕೊಂಡು ಕುತ್ಕೋತಾರೆ. ಇಂಡಿಕೇಟರ್ ಮೇಲೆ ಟ್ರೇಡ್ ಮಾಡೋಕೆ ಅವರೇ ಬೇಕಾ ಅಲ್ವಾ? ಇಂಡಿಕೇಟರ್ ಮೇಲೆ ಟ್ರೇಡ್ ಮಾಡಬೇಕು ಅಂದ್ರೆ 5ನೇ ಕ್ಲಾಸ್ ಹುಡುಗನ ಕರ್ಕ ಬನ್ನಿ, ನಾನೇ ಹೇಳ್ಕೊಂಡು ಕೊಡ್ತೀನಿ. ಇಂಡಿಕೇಟರ್ ಹಿಂಗೆ ಹೋಯ್ತದೆ, ಅದ್ರ ಮೇಲ್ಗಡೆ ಹೋದ್ರೆ ಬೈ ಮಾಡ್ರಪ್ಪ, ಕೆಳಗಡೆ ಹೋದ್ರೆ ಸೆಲ್ ಮಾಡ್ರಪ್ಪ ಅಂತ 5ನೇ ಕ್ಲಾಸ್ ಹುಡುಗನು ಕೂಡ ಹೇಳ್ತಾನೆ ಅದನ್ನ. ಅರ್ಥ ಆಯ್ತಾ? ಅದಕ್ಕೆ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಾಗಿಲ್ಲ, ಅಕಾಡೆಮಿನೂ ಹೆಸರಲ್ಲಿ ಲೂಟಿ ಮಾಡಬೇಕಾಗಿಲ್ಲ. ಕಂಪ್ಲೀಟ್ ಪ್ರೈಸ್ ಆ್ಯಕ್ಷನ್ನೇ ಗೊತ್ತಿರಲ್ಲ ಅವರಿಗೆ. ಪ್ರೈಸ್ ಆ್ಯಕ್ಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ, ಪ್ಯಾಟ್ರನ್ಸ್ಗಳು ಗೊತ್ತಿರಲ್ಲ, ಚಾರ್ಟ್ ಪ್ಯಾಟ್ರನ್ಸ್ ಗೊತ್ತಿರಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲ್ಲ, ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಕನ್ನಡದಲ್ಲಿ ಯಾವ ಒಬ್ಬ ವ್ಯಕ್ತಿನೂ ಮಾತೇ ಆಡಲ್ಲ. ಯಾಕೆ ಹೇಳಿ? ನೀವು ಬೆಳೆದು ಬಿಡ್ತೀರಾ ಅಂತ. ಆದರೆ ನನ್ನ ಅಕಾಡೆಮಿಲಿ ಹಂಗಲ್ಲ, ನಾನು ಮಾತಿರ್ತಾರೆ ಮಾತಾಡೋದೇ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ. ಯಾಕೆಂದರೆ ನಿಮಗೆ ಮೇಯ್ನ್ ಬೇಕಾಗಿರೋದೇ ಎಲ್ಲ ಸ್ಟ್ರಾಟಜಿಗಳಿಗಿಂತ ಟ್ರೇಡಿಂಗ್ ಸೈಕಾಲಜಿನೇ ತುಂಬ ಮುಖ್ಯ. ಅರ್ಥ ಆಯ್ತಾ? 50 ಟ್ರೇಡ್ ಮಾಡ್ತೀರಾ, ಓವರ್ ಟ್ರೇಡಿಂಗು. ಅದ್ರ ಬಗ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ಮಾತಾಡೋಣ? ನಾನು ಒಬ್ಬನೇ ಅದ್ರ ಬಗ್ಗೆ ಮಾತಾಡಿರೋದು. ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ, ಪೊಸಿಷನ್ ಸೈಸಿಂಗ್ ಬಗ್ಗೆ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವನಾರ ಒಬ್ಬ ವ್ಯಕ್ತಿ ಮಾತಾಡೋಣ? ಮಾತಾಡಿಲ್ಲ, ನಾನು ಒಬ್ಬನೇ ಮಾತಾಡಿರೋದು. ಅದರ ಅರ್ಥ ಏನು ಹೇಳಿ? ನಿಮ್ಮನ್ನು ಬೆಳೆಸಬೇಕು ಅಂತ ಬಂದಿರೋದು ಹರೀಶ್ ಗೌಡ ಒಬ್ಬನೇ, ಒಬ್ಬ ಹಳ್ಳಿಯಿಂದ ಬಂದಿರೋ ನಾನು. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬನ್ನಿ, ನಮ್ಮ ಅಕಾಡೆಮಿಗೆ ಜಾಯಿನ್ ಆಗಿರುತ್ತೆ. ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ನನ್ನ ಒಂದು ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಆ್ಯಪ್ ಇದು. ಪ್ಲೇಸ್ಟೋರ್ಗೆ ಹೋಗಿ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮ ಒಂದು ಅಕಾಡೆಮಿದು ಬರುತ್ತೆ, ಆ್ಯಪ್ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಮ್ಮ ಅಕಾಡೆಮಿ ಸ್ಟಾರ್ಟ್ ಮಾಡಿ ಮುಂದಿನ ತಿಂಗಳು 5ನೇ ತಾರೀಕಂಗೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಇದೆಲ್ಲ ನಿಮ್ಮ ಒಂದು ಸಹಕಾರ ಮತ್ತು ಸಪೋರ್ಟಿಂದ ನಾವು ಈ ಥರ ಒಂದು ಗೆದ್ಕೊ ಬಂದಿದ್ದೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ಆಪ್ಷನ್ ಬೈಯಿಂಗಲ್ಲೂ ಕೂಡ ನಾವು ಸಕ್ಸಸ್ನ ಕಂಡಿದ್ದೀವಿ. ಯಾಕಂದರೆ ಬೈಯಿಂಗ್ ಅಂದರೆ ನಿಮ್ಗೇನು ರಿಸ್ಕ್ ಏನಿಲ್ಲ. ಅರ್ಥ ಆಯ್ತಾ? ಬೈಯಿಂಗಲ್ಲೇ ಮೈನ್ ದುಡ್ಡಿರೋದು, ಯಾವ ಸೆಲ್ಲಿಂಗಲ್ಲೂ ಇಲ್ಲ. 1.5 ಲಕ್ಷ ಹಾಕಿ ನೀವು 2,000 ರೂಪಾಯಿ ತೆಗೆಯೋದಕ್ಕೆ ನೀವೇ ಬೇಕಾ? ಆಪ್ಷನ್ ಬೈಯಿಂಗ್ ಬನ್ನಿ, 10,000 ರೂಪಾಯಿ ಹಾಕಿ 2,000 ರೂಪಾಯಿ ತೆಗೆದ್ಬಿಟ್ಟು ನಾನೇ ತೋರಿಸ್ತೀನಿ ಹೆಂಗೆ ತೆಗೆಯೋದು ಅಂತ. ಏನಂದರೆ ನಿಮಗೆ ಟ್ರೇಡಿಂಗ್ ಸೈಕಾಲಜಿ ಗೊತ್ತಿರಬೇಕು, ಮನಿ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಪೊಸಿಷನ್ ಸೈಸಿಂಗು, ಸೈಡ್ ಬೇಸ್ ಮಾರ್ಕೆಟಲ್ಲಿ ಅವಾಯ್ಡ್ ಮಾಡಬೇಕು. ಇವೆಲ್ಲ ನೀವು ಮಾಡೋದನ್ನು ಕಲ್ತ್ಕೊಂಡ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಿಜವಾಗ್ಲೂ ನೀವು ಉಳಿಯಲ್ಲ. ಯಾವ್ಯಾವುದೋ ಸೈಡ್ ಬೇಸ್ ಮಾರ್ಕೆಟಲ್ಲಿ ಗ್ರೀನ್ ಕ್ಯಾಂಡ್ಲು ಬತ್ತು, ರೆಡ್ ಕ್ಯಾಂಡ್ಲು ಬತ್ತು ಅಂತ ನೀವು ಎಂಟ್ರಿ ಕೊಟ್ಟರೆ ಎಲ್ಲರೂ ಕೂಡ ಲಾಸ್ ಮಾಡ್ಕೋತೀರಾ. ಅರ್ಥ ಆಯ್ತಾ? ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮೋಸ ಅಲ್ಲ, ಯಾವುದು ಗ್ಯಾಮ್ಲಿಂಗ್ ಇಲ್ಲ. ನೀವು ಮಾಡ್ತಿರೋದು ಗ್ಯಾಮ್ಲಿಂಗ್ ಅಷ್ಟೇ.
ಸ್ಟಾಕ್ ಮಾರ್ಕೆಟ್ನ ಇಲ್ಲಿ ದೇವಸ್ಥಾನ ಥರ ನಾವು ಟ್ರೀಟ್ ಮಾಡಬೇಕು. ದೇವಸ್ಥಾನಕ್ಕೆ ಹೋದ್ವಾ, ಗಂಟೆ ಹೊಡೆದ್ವಾ, ಪ್ರಸಾದ ತಗೊಂಡ್ವಾ, ದೇವ್ರಿಗೆ ಕೈ ಮುಗಿದ್ವಾ, ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದ್ವಾ, ಅಷ್ಟೇ ಇರಬೇಕು. ಆವಾಗಲೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು. ಒಂದೊಂದು ದಿನಕ್ಕೆ 50 ಆಟ ಆಡಿದ್ರೆ ಯಾರು ಸ್ವಾಮಿ ಸಸ್ಟೈನ್ ಆಗ್ತಾರೆ? ಯಾವ ಒಬ್ಬ ವ್ಯಕ್ತಿನೂ ಸಸ್ಟೈನ್ ಆಗಲ್ಲ. ನನ್ನ ಹತ್ರ ಸುಮಾರು ಜನ ಕಸ್ಟಮರ್ ಇದ್ದಾರೆ, ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸರ್ ಏನು ಮಾಡಿದ್ರು ಓವರ್ ಟ್ರೇಡಿಂಗ್ನ ಕಡಿಮೆ ಮಾಡೋಕ್ಕಾಗ್ತಿಲ್ಲ ಅಂತ. ಯಾಕಾಗಲ್ಲ? ನಿಮ್ಮ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಇಲ್ಲ ಸ್ವಾಮಿ. ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗ್ ಇಟ್ಕೊಳ್ಳಿ ಫಸ್ಟು. ಫಿಸಿಕಲಿ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿ 150 ಕಡೆ ಸಾಲ ಮಾಡ್ಕೊ ಬಂದ್ಬಿಟ್ಟು, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಕೊ ಬಂದ್ಬಿಟ್ಟು, ಫ್ರೆಂಡ್ಸ್ ಹತ್ರ 10,000 20,000 ತಗೊಬಂದ್ಬಿಟ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕಮಿಟ್ಮೆಂಟ್ ಲೆಕ್ಕ. ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬ ಬೆಳಿಬೇಕು, ಉಳಿಬೇಕು, ಸಸ್ಟೈನ್ ಆಗಬೇಕು ಅಂದರೆ ಯಾವುದೇ ತರಹದ ಕಮಿಟ್ಮೆಂಟ್ಗಳು ಇರಲೇಬಾರದು. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಟ್ರೇಡಿಂಗ್ ಸೈಕಾಲಜಿಗಳು. ಇದನ್ನ ನಮ್ಮ ಒಂದು ಹರೀಶ್ ಟ್ರೇಡಿಂಗ್ ಅಕಾಡೆಮಿನಲ್ಲಿ ಮಾತ್ರ ಹೇಳ್ಕೊಡೋದಕ್ಕೆ ಸಾಧ್ಯ. ಬೇರೆ ಯಾವ ಒಂದು ಅಕಾಡೆಮಿನಲ್ಲೂ ನಿಮ್ಗೆ ಈ ತರ ಹೇಳ್ಕೊಡಲ್ಲ. ಯಾಕೆಂದ್ರೆ ನಾನು ಹೇಳ್ಕೊಂಡ್ಕೊಡೋ ಅಷ್ಟು ಸ್ಟ್ರಾಟಜಿಗಳು, ಅಷ್ಟು ಸೈಕಾಲಜಿಗಳು ನಿಮ್ಮನ್ನ ಉಳಿಸುತ್ತೆ ಮಾರ್ಕೆಟಲ್ಲಿ. ನಿಮ್ಮ ಜೀವನನೇ ಬದಲಾಯಿಸ್ತದೆ ಇದು. ಈ ಒಂದು ನನ್ನ ಒಂದು ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಕೋರ್ಸ್ ಏನಿದೆ ಇದು ನಿಮ್ಮ ಜೀವನನೇ ಬದಲಾಯಿಸ್ತದೆ. ಇದು ಝೀರೋದಲ್ಲಿರೋರು ನೀವು ಹೀರೋ ಆಗ್ತೀರಾ ನಮ್ಮ ಒಂದು ಅಕಾಡೆಮಿಗೆ ಜಾಯ್ನ್ ಆದರೆ. ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ನಮ್ಮ ಸ್ಟೂಡೆಂಟು ಯಾವ ಥರ ಸೆಲ್ಫಾಗೆ ಟ್ರೇಡ್ ಮಾಡ್ತಾವ್ರೆ, ಯಾವ ಥರ ಸೆಲ್ಫಾಗೆ ದುಡ್ಡು ಮಾಡ್ತಾವ್ರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ತೋರಿಸಿದ್ದೀನಿ. ಯೂಟ್ಯೂಬಲ್ಲೇ ತೋರಿಸಿದ್ದೀನಿ ಎಷ್ಟೊಂದು ವೀಡಿಯೋದಲ್ಲಿ. ಹೌದಲ್ವಾ? ಬನ್ನಿ ನೋಡಿ. 1 ಇಯರ್ ಕಂಪ್ಲೀಟ್ ಆಗಿರೋ ಕಾರಣದಿಂದ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರಿ, ಸರ್ ನಾನು ಬಡವ ಸರ್, ಝೊಮ್ಯಾಟೊ ಡೆಲಿವರಿ ಮಾಡ್ತೀನಿ, ಸ್ವಿಗ್ಗಿ ಡೆಲಿವರಿ ಮಾಡ್ತೀನಿ, ನಾನೊಬ್ಬ ರೈತನ ಮಗ ಸರ್, ರೈತ ಸರ್, ನಮಗೆ ಅಷ್ಟೊಂದು 12,500 ರೂಪಾಯಿ ಕೊಟ್ಟುಬಿಟ್ಟು ಫೀಸ್ನ ಅಷ್ಟು ಇದಿಲ್ಲ ಸರ್, ಅಷ್ಟು ಕೆಪಾಸಿಟಿ ಇಲ್ಲ ಸರ್ ಅಂತ ಯಾರ್ಯಾರು ಹೇಳಿದ್ದೀರಾ. ಈ ತಿಂಗಳು 9ನೇ ಬ್ಯಾಚಲ್ಲಿ ಅದೇ ಕಾರಣಕ್ಕೋಸ್ಕರ ಬಡವ್ರಿಗೋಸ್ಕರ ನಾನು ಕೂಡ ಒಬ್ಬ ಬಡವನಾಗೆ ಬಂದಿರೋದು. ಇವತ್ತೇನು ಶ್ರೀಮಂತನಾಗಿರ್ಬೋದು ಇರಲಿ, ನಾನು ಕೂಡ ಅಷ್ಟೇ ಕಷ್ಟಪಟ್ಟಿದ್ದೀನಿ, ಅಷ್ಟೇ ಎಫರ್ಟ್ ಹಾಕಿದ್ದೀನಿ, ಅಷ್ಟೇ ಅವಮಾನಗಳನ್ನ ಎದುರಿಸಿದ್ದೀನಿ. ಫುಟ್ಪಾತಲ್ಲಿ ನಿಂತ್ಕೊಂಡು ನನ್ನನ್ನು ಕಣ್ಣಲ್ಲಿ ನೀರಾಕ್ಸವ್ರೆ. ಅರ್ಥ ಆಯ್ತಾ? ಇವತ್ತು ನನ್ನ ಎದುರುಗಡೆ ನಿಂತ್ಕೊಂಡ್ರೆ ತಲೆ ಎತ್ತು ಕೂಡ ಮಾತಾಡೋಕ್ಕಾಗಲ್ಲ. ಯೋಗ್ಯತೆ ಇಲ್ಲ ಅವ್ರಿಗೆ. ನನ್ನ ಎದುರುಗಡೆ ನಿಂತ್ಕೊಂಡು ತಲೆ ಎತ್ತು ಮಾತಾಡೋಕ್ಕಾಯ್ತಿಲ್ಲ ಅವ್ರ ಕೈಲಿ. ಗೊತ್ತಾಯ್ತಾ? ತಲೆನ ತಗ್ಗಿಸ್ಕೊಂಡೋಯ್ತವ್ರೆ. ಇದೆಲ್ಲ ಗೆಲುವಿದ್ರೆ ಮಾತ್ರ ಸಾಧ್ಯ. ನಿಮ್ಮ ಹತ್ರ ಎಲ್ಲಿವರೆಗೂ ಗೆಲುವಿರ್ತದೋ ಅಲ್ಲಿವರೆಗೂ ಮಾತ್ರ ಜನ ನಿಮ್ಮನ್ನ ಕಂಡ್ರೆ ಎದುರ್ಕತ್ತಾರೆ. ನೀವೇನಾದ್ರೂ ಕೆಳಗಡೆ ಬೀಳ್ತಾ ಇದ್ರೆ ನಿಮ್ಮನ್ನ ಹೆಂಗ್ ಆಡ್ಕೊಂಡು ಹೀಯಾಳಿಸಿ ಅವಮಾನ ಮಾಡ್ತಾರೆ. ಅದಷ್ಟು ನನಗೆ ಅನುಭವ ಆಗೈತೆ ಸ್ವಾಮಿ, ಅಷ್ಟು ಅನುಭವ ಆಗೈತೆ. ದುಡ್ಡಿರೋದು ದುಡ್ಡು ಮಾಡಬೇಕು ಜೀವನದಲ್ಲಿ. ದುಡ್ಡು ತುಂಬಾ ಮುಖ್ಯ ಅದೇ. ಅರ್ಥ ಆಯ್ತಾ? ದುಡ್ಡಿದ್ರೆ ನೀವು ಯಾರನ್ನ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೆನ್ಪಿಟ್ಕೊಳ್ಳಿ. ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ದುಡ್ಡಿದ್ರೆ. ಲಾಯರ್ಗಳ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇವತ್ತು ನಿಮ್ಗೆ ಗೊತ್ತು ಇವತ್ತೇನು ಸರ್ಕಾರ ನಡೀತಾ ಇದೆ, ಏನು ನಡೀತಾ ಇದೆ. ಇವತ್ತು ದುಡ್ಡಿದ್ರೆ ಏನು ಮಾಡ್ತಾವ್ರೆ? ದುಡ್ಡಿದ್ದವರೆಲ್ಲ ಚೆನ್ನಾಗವ್ರೆ. ಕೊಲೆ ಸುಲಿಗೆ ದರೋಡೆ ರೇಪ್ ಎಲ್ಲ ಮಾಡ್ಬಿಟ್ಟು ಚೆನ್ನಾಗವ್ರೆ. ಯಾಕೆ ಹೇಳಿ? ಅವ್ರ ಹತ್ರ ದುಡ್ಡದೇ. ಒಬ್ಬ ಬಡವ ಅಮಾಯಕ ಹೋಗ್ಬಿಟ್ಟು ಜೈಲೊಳಿಗೆ ಹೋಗ್ತಾವನೆ. ಅರ್ಥ ಆಯ್ತಾ? ದುಡ್ಡಿದ್ರೆ ಮಾತ್ರ ಬೆಲೆ. ದುಡ್ಡು ಎಲ್ಲೈತೆ? ನೀವು ಕೂತಿದ್ದ ಜಾಗದಲ್ಲೇ ಕೋಟಿ ದುಡಿಯೋದು ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ. ಬೇರೆ ಯಾವುದೇ ಕೆಲ್ಸಕ್ಕೆ ಹೋದ್ರು ಒಬ್ಬ ಡಾಕ್ಟರ್ ಕೂಡ ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿಯೋಕ್ಕಾಗಲ್ಲ. ಒಂದು ದಿನಕ್ಕೆ ನನಗೆ ಗೊತ್ತು. ನಾನೊಬ್ಬ ಮೆಡಿಕಲ್ ಫೀಲ್ಡ್ ಇಂದ ನಾನು ಬಂದಿರೋದ್ರಿಂದ ನನಗೆ ಗೊತ್ತು. ಒಬ್ಬ ಡಾಕ್ಟರ್ ಕೂಡ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ದುಡಿಯೋಕ್ಕಾಗಲ್ಲ. ಅದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 2 ಲಕ್ಷ ರೂಪಾಯಿಂದ 3 ಲಕ್ಷ ರೂಪಾಯಿನ ಆಪ್ಷನ್ ಬೈಯಿಂಗ್ ಅಲ್ಲಿ ನೀವು ಹಾಕಿದ್ರೆ ಒಂದು ದಿನನೂ ಬೇಕಾಗಿಲ್ಲ. ಜಸ್ಟ್ 1 ಅವರ್ ಒಳಗಡೆ ನಿಮ್ಮ ತಲೆಯಲ್ಲಿ ನಾಲೆಡ್ಜ್ ಇತ್ತು ಅಂದ್ರೆ 1 ಲಕ್ಷ ರೂಪಾಯಿ ನೀವು ದುಡಿತೀರಾ. ಅಷ್ಟು ದುಡ್ಡದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಒಂದೊಂದು ದಿನಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 22 ಲಕ್ಷ. ಅದ್ರಲ್ಲಿ 5 ಟ್ರೇಡ್ ಲಾಸ್ ಉಂಡ್ಕೊಂಡ್ರು ಕೂಡ ನಿಮ್ಗೆ 16 ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತದಲ್ಲ ಸ್ವಾಮಿ ತಿಂಗಳಿಗೆ. ಯಾರು ಕೊಡ್ತಾರೆ ಸ್ವಾಮಿ 16 ಲಕ್ಷ ರೂಪಾಯಿ ಕೂತಿದ್ದ ಜಾಗದಲ್ಲಿ? ಅಲ್ವಾ? ಅಷ್ಟೆಲ್ಲ ಬೆನಿಫಿಟ್ಸ್ ಐತೆ. ನೀವು ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತ್ಕೊಂಡು ಈಜಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ನೀವು ಮಾಡ್ಬೋದು ಟ್ರೇಡಿಂಗ್ ನ. ಮುಂದಿನ ದಿನಗಳಲ್ಲಿ ಲೈವ್ ಟ್ರೇಡ್ ನಾವು ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಜಾಸ್ತಿ ದಿನ ಇಲ್ಲ, ಮುಂದಿನ ದಿನಗಳಲ್ಲಿ ಲೈವ್ ಟ್ರೇಡ್ ಕೂಡ ನಾವು ತೋರಿಸ್ತಾ ಇದೀವಿ ಯೂಟ್ಯೂಬ್ ಅಲ್ಲಿ. ನೋಡಿ, ನೀವು ಬರಬೇಕು, ಸ್ಟಾಕ್ ಮಾರ್ಕೆಟ್ ಬರಬೇಕು. ದುಡ್ಡೈತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನಿಜವಾಗ್ಲೂ ದುಡ್ಡದೆ. ನೀವು ತಗೋತಾ ಇಲ್ಲ ಅಷ್ಟೇನೆ. ನಿಮಗೆ ಹೆಂಗೆ ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಸೇಫ್ ಆಗಿರೋದು, ಯಾವ ತರ ಟ್ರೇಡ್ ಮಾಡೋದು, ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಬನ್ನಿ ಹರೀಶ್ ಟ್ರೇಡಿಂಗ್ ಅಕಾಡೆಮಿಗೆ. ಕಂಪ್ಲೀಟ್ ಆಗಿ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಂದ 9ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 12,500 ರೂಪಾಯಿ ಇರೋ ಕೋರ್ಸ್ ಫೀಸ್ನ ಕೇವಲ ನೋಡಿ 12,500 ರೂಪಾಯಿ ಇಲ್ಲಿದೆಯಲ್ಲ. 12,500 ರೂಪಾಯಿ ಇರೋ ಕೋರ್ಸ್ನ ಕೇವಲ 6,414 ರೂಪಾಯಿ ಅಂದ್ರೆ 50% ಡಿಸ್ಕೌಂಟಲ್ಲಿ ನಾನು ನಿಮಗೆ ಈ ಒಂದು ಕೋರ್ಸ್ನ ಕೊಡ್ತಾ ಇದ್ದೀನಿ. ಹಾಗೆ ಕೂಡ ಡೈಲಿ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಗೆ ಕ್ಲಾಸ್ ಇರ್ತದೆ. ಆ್ಯಪಲ್ಲೂ ಕೂಡ ನಮ್ಮ ವಿಡಿಯೋಸ್ ಇರ್ತದೆ. 13 ವಿಡಿಯೋಸ್ ಇರ್ತದೆ. ಒಂದೊಂದು ವಿಡಿಯೋ ಕೂಡ 2 ಅವರ್ 3 ಅವರ್ ಇದೆ. ಇದು ವ್ಯಾಲಿಡಿಟಿ 10 ಇಯರ್ಸ್ ಅಂತ ಆ್ಯಪಲ್ಲಿ ಕೊಟ್ಟಿದ್ದೀವಿ ಅಷ್ಟೇ. ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರ್ತದೆ. ಲೈವ್ ಮಾರ್ಕೆಟಲ್ಲಿ ಕಾಲ್ಸ್ಕೊಳ್ಳೋ ಕೂಡ ಕೊಡ್ತೀವಿ. ಲೈವ್ ಮಾರ್ಕೆಟಲ್ಲಿ ಸಪೋರ್ಟ್ ನಾನು ಹೇಗೆ ಹಿಂದೆಗಡೆ ಟೆಲಿಗ್ರಾಮ್ ಚಾನಲಲ್ಲಿ ತೋರಿಸಿ ನಮ್ಮ ಒಂದು ಲರ್ನಿಂಗ್ ಬ್ಯಾಚಲ್ಲಿ ಅದೇ ಥರನೇ ಕೂಡ ಲೈಫ್ ಟೈಮ್ ಸಪೋರ್ಟ್ ಇರ್ತದೆ. ಜಸ್ಟ್ 1 ಮಂತ್ ಅಲ್ಲ, ನಿಮಗೆ 2 ದಿನ 3 ದಿನಕ್ಕೆ ಹೇಳ್ಕೊಂಡ್ಕೊಡ್ತಾರಲ್ಲ 5,000 10,000 15,000 ಫೀಸ್ ಇಸ್ಕೊಂಡು ನಿಮ್ಗೆ ಯಾವುದೇ ಕಾರಣಕ್ಕೂ 2 ದಿನ 3 ದಿನದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕಾಗಲ್ಲ. ಹೆಂಗೆ
ಹೆಂಗೆ ಕಲಿತೀರಾ ಸ್ವಾಮಿ 2 ದಿನ 3 ದಿನಕ್ಕೆ? ಸಮುದ್ರನ ನೀವು ಹೆಂಗೆ 2 ದಿನ 3 ದಿನಕ್ಕೆ ಈಜಾಡೋಕ್ಕಾಗತ್ತೆ? ಯಾವುದೇ ಕಾರಣಕ್ಕೂ ಈಜಾಡೋಕ್ಕಾಗಲ್ಲ ಸಮುದ್ರದಲ್ಲಿ. ನೀವು ಯಾವುದೋ ಒಂದು ತೊಟ್ಟಿ, ಅವರೆಲ್ಲ ತೊಟ್ಟಿಲಿರೋದಕ್ಕೆ ಅಷ್ಟೇ ಲಾಯಕು. 2 ದಿನ 3 ದಿನ ಕೋರ್ಸ್ನ ಯಾರು ಹೇಳ್ಕೊಂಡು ಕೊಡ್ತಾರೆ? 5 ದಿನ 10 ದಿನ 15 ದಿನ ಯಾರು ಹೇಳ್ಕೊಂಡು ಕೊಡ್ತಾರೆ? ಅವರೆಲ್ಲ ಬರೀ ತೊಟ್ಟಿದ್ದಕ್ಕೆ ಅಷ್ಟೇ ಸೀಮಿತ, ಸಮುದ್ರಕ್ಕಲ್ಲ. ನಾನು ಹೇಳ್ಕೊಡೋದು ಸಮುದ್ರಕ್ಕೆ. ಸಮುದ್ರದಲ್ಲಿ ಹೆಂಗೆ ಈಜಾಡೋದು, ಸಮುದ್ರದಲ್ಲಿ ಹೇಗೆ ಬದುಕೋದು, ನೀವು ಹೇಗೆ ಉಳಿಯೋದು, ತಿಮಿಂಗ್ಲ ಥರ ಹೋಗ್ಬೇಕು. ಸಣ್ಣ ಮೀನಾಗಬೇಡಿ, ಸಣ್ಣ ಕಪ್ಪೆಗಳಾಗಬೇಡಿ. ಲೈಫಲ್ಲಿ ತಿಮಿಂಗ್ಲ ಥರನೇ ಹೋಗ್ಬೇಕು. ಸಮುದ್ರ ಕೇಳಿದ್ರೆ ತಿಮಿಂಗ್ಲ ಥರನೇ ಹೋಗ್ಬೇಕು. ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಕೂಡ ಹೆದರ್ಕೋಬೇಕು. ಅದೇ ಥರ ಬದುಕ್ಬೇಕು ನೀವು. ಅರ್ಥ ಆಯ್ತಾ? ಯಾವುದೋ ಒಂದು ಸಣ್ಣ ಮೀನು ಥರ ಬದುಕಬೇಡಿ ಯಾವತ್ತೂ ಕೂಡ. ಬದುಕಿದ್ರೆ ಗತ್ತಿಂದನೇ ಬದುಕಿ. ಅರ್ಥ ಆಯ್ತಾ? ಯಾರು ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ತಪ್ಪು ಮಾಡೋಕೆ ಹೋಗ್ಬೇಡಿ. ಇನ್ನೊಬ್ರಿಗಾದ್ರೆ ಸಹಾಯ ಮಾಡಿ. ಸಹಾಯ ಮಾಡೋಕ್ಕೂ ಕೂಡ ನಿಮ್ಮ ಹತ್ರ ದುಡ್ಡಿರಬೇಕು. ಅರ್ಥ ಆಯ್ತಾ? ಇವತ್ತು ಹರೀಶ್ ಗೌಡನ ಹತ್ರ ಲಕ್ಷಾಂತರ ರೂಪಾಯಿ ಐತೆ. ಏನ್ರಿಂದ ಐತೆ? ನಾನು ಹಗಲು ರಾತ್ರಿ ಕಷ್ಟ ಬೀಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ. ಅದು ನಂದು. ಅರ್ಥ ಆಯ್ತಾ? ಸೊ ಅದು ನನ್ನ ಒಂದು ವಿಚಾರಗಳು ಅಷ್ಟೇ. ಸೊ ನೀವು ಕೂಡ ದುಡ್ಡು ಮಾಡಿ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ. ಇಲ್ಲಿ ನೀವು ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ, ವಂಚನೆ ಮಾಡ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡದೆ. ಯಾರ ತಲೆಯಲ್ಲಿ ನಾಲೆಡ್ಜ್ ಇರ್ತದೆ ಅವ್ರು ದುಡ್ಡು ಮಾಡ್ತಾರೆ, ಯಾರ ತಲೆಯಲ್ಲಿ ನಾಲೆಡ್ಜ್ ಇರಲ್ಲ ಅವ್ರು ದುಡ್ಡು ಲಾಸ್ ಮಾಡ್ಕೊಂಡು ಹೋಗ್ತಾರೆ ಮನೆಗೆ. ಅಷ್ಟೇ ಡಿಫ್ರೆನ್ಸು. ಯಾರು ನಾಲೆಡ್ಜ್ ಇರಲ್ಲ ಅವರೆಲ್ಲ ನಿಮಗೆ ನಾಲೆಡ್ಜ್ ಇರೋರು ಕೊಡ್ತಾರೆ ದುಡ್ಡನ್ನ. ಈಗ ನೀವು ಯಾರು ನಾಲೆಡ್ಜ್ ಇಲ್ಲ ನಿಮ್ಮ ಹತ್ರ, ಅದೆಲ್ಲ ನಿಮ್ಮ ದುಡ್ಡೆಲ್ಲ ನನಗೆ ಬರ್ತದೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ದುಡ್ಡದೆ, ಕೋಟಿಗಟ್ಟಲೆ ದುಡ್ಡದೆ. ಒತ್ತಿ ಹೇಳ್ತಾ ಇದ್ದೀನಿ, ನೀವು ತಗೋಬೇಕಷ್ಟೇ. ನೋಡಿ, ಕೋರ್ಸ್ ಫೀಸು 6414 ರೂಪಾಯಿಗೆ ಕೊಡ್ತಾ ಇದ್ದೀನಿ. 50% ಡಿಸ್ಕೌಂಟ್. ಇದು ಬರೀ 9ನೇ ಬ್ಯಾಚ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ಯಾಚು ಮತ್ತೆ 12,500 ರೂಪಾಯಿ ಕೋರ್ಸ್ ಇರ್ತದೆ. ವಿತ್ ಲೈಫ್ ಟೈಮ್ ಸಪೋರ್ಟ್ ಇರ್ತದೆ. ಯಾವುದೇ ಕಾರಣಕ್ಕೂ ನೀವು 1 ತಿಂಗಳಲ್ಲಿ ಕಲಿಯೋಕ್ಕಾಗಲ್ಲ ಕೆಲವೊಂದು ಟಾಪಿಕ್ಗಳು ಅಂತ ನನಗೆ ಗೊತ್ತು. ಸೊ ಅದೇ ಕಾರಣಕ್ಕೋಸ್ಕರ ನೀವು 10ನೇ ಬ್ಯಾಚು ಕೂಡ ಅಟೆಂಡ್ ಮಾಡ್ಬೋದು, ಅದು ಕೂಡ ಫ್ರೀ ಆಫ್ ಕಾಸ್ಟು. 11ನೇ ಬ್ಯಾಚು ಕೂಡ ನೀವು ಅಟೆಂಡ್ ಮಾಡ್ಬೋದು, ಅದು ಕೂಡ ಫ್ರೀ ಆಫ್ ಕಾಸ್ಟು. 12ನೇ ಬ್ಯಾಚು ಕೂಡ ಅಟೆಂಡ್ ಮಾಡ್ಬೋದು, ಅದು ಕೂಡ ಫ್ರೀ ಆಫ್ ಕಾಸ್ಟು. ಒಟ್ಟೆ ಲೈಫ್ ಟೈಮ್ ಸಪೋರ್ಟ್ ಇರ್ತದೆ. ನನಗೆ ಗೊತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾರನ್ನ ಬೆಳೆಸಬೇಕು, ಏನು ಮಾಡಬೇಕು. ನಮ್ಮ ಕನ್ನಡಿಗರು ಬೆಳಿಲೇಬೇಕು. ಟೆನಿಕಾಸ್ಟು ಸ್ಟಾಕ್ ಮಾರ್ಕೆಟಿಗೆ ಬರಲೇಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಕನ್ನಡಿಗರನ್ನ ಎಷ್ಟು ತೂಚಿ ಅಂತವ್ರೆ ಗೊತ್ತಾ? ನನಗೆ ಗೊತ್ತದು, ನಿಮಗೆಲ್ಲ ಗೊತ್ತಿಲ್ಲ. ಬೆಳಿಬೇಕು, ಕನ್ನಡಿಗರು ಉದ್ಧಾರ ಆಗಬೇಕು. ಇದೇ ಕಾರಣಕ್ಕೋಸ್ಕರ ಒಬ್ಬ ರೈತನ ಮಗ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆನ ಬಿಲ್ಡ್ ಮಾಡಿ ಇವತ್ತು ಗೆದ್ದಿದ್ದೀವಿ. ಹಾಗೆ ಕೂಡ ನಮಗೆ ನಿನ್ನೆ ಅವಾರ್ಡ್ನು ಕೂಡ ಕೊಟ್ಟಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೀವು ನೋಡ್ಬೋದು, ಈ ಒಂದು ಅವಾರ್ಡ್ನು ಕೂಡ ನಾನು ತೋರಿಸ್ತೀನಿ. ಸೊ ED ಟೆಕ್ ಎಂಟರ್ಪ್ರೆನರ್ ಅವಾರ್ಡ್ ಅಂತ ನನಗೆ ಹರೀಶ್ ಟ್ರೇಡಿಂಗ್ ಅಕಾಡೆಮಿಗೆ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಒಂದು ಫೌಂಡರ್, ನಮ್ಮ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದ ಟೀಮ್ ಇಂಡಿಯಾ ಕ್ರಿಕೆಟರ್ ಆಟಗಾರರಾದ ನಮ್ಮ ಸರ್ ಸೌರವ್ ಗಂಗೂಲಿ ಸರ್ ಅವರು. ಸೊ ಅವರೇ ನಮ್ಮ ಒಂದು ಬ್ರ್ಯಾಂಡ್ ಅಂಬಾಸಿಡರು ಹರೀಶ್ ಟ್ರೇಡಿಂಗ್ ಅಕಾಡೆಮಿಗೆ. ಸೊ ನೋಡಿ ಅವರ ಒಂದು ಸಿಗ್ನೇಚರು ಸೊ ನನ್ನ ಒಂದು ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಸಂಸ್ಥೆಗೆ ಕೊಟ್ಟಿದ್ದಾರೆ. ಸೊ ಈ ಥರ ಅವಾರ್ಡು ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಒಂದು ಸಹಾಯ ಮತ್ತು ನಿಮ್ಮ ಒಂದು ಸಪೋರ್ಟಿಂದ ಮಾತ್ರ ಸಾಧ್ಯ. ಇದೇ ಥರ ಸಪೋರ್ಟ್ನ ಮಾಡ್ಕೊಂಡು ಬರ್ತಾ ಇರಿ. ಸೊ ಬರುವ ದಿನಗಳಲ್ಲಿ ಇನ್ನು ಮಾಡೋದು ತುಂಬ ಇದೆ, ಮಾಡೋಣ. ಎಲ್ಲರೂ ಕೂಡ ಬೆಳೆನ, ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನ ತಗೊಳ್ಳೋಣ. ಕೂತಿದ್ದ ಜಾಗದಲ್ಲಿ ದುಡ್ಡು ಮಾಡೋಣ. ಬೆವರು ಸೂರಿಸಿ ಅಲ್ಲ, ಕೂತಿದ್ದ ಜಾಗದಲ್ಲಿ ಬರೀ ತಲೆ ಉಪಯೋಗಿಸಿ ನಿಮ್ಮ ತಲೆಯಲ್ಲಿರೋ ನಾಲೆಡ್ಜ್ನ ಇಟ್ಕೊಂಡು ದುಡ್ಡನ್ನ ಮಾಡೋಣ. ಯಾರಿಗೂ ಅನ್ಯಾಯ ಮಾಡೋದು ಬೇಡ, ಯಾರಿಗೂ ಮೋಸ ಮಾಡೋದು ಬೇಡ ಅಲ್ವಾ? ನಿಮ್ಮ ತಲೆಯಲ್ಲಿ ನಾಲೆಡ್ಜ್ ಇತ್ತಿದ್ರೆ ದುಡ್ಡೇ ನಿಮ್ಮನ್ನು ಹುಡುಕ ಬರ್ತದೆ. ಇದು ನಾನು ನನ್ನ ಸ್ವಂತ ಅನುಭವದ ಮಾತನ್ನ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಕಲಿಯೋದಕ್ಕೆ ಒಳ್ಳೆ ಅಕಾಡೆಮಿ ಹರೀಶ್ ಟ್ರೇಡಿಂಗ್ ಅಕಾಡೆಮಿ. ಅದು ಕೂಡ 50% ಡಿಸ್ಕೌಂಟಲ್ಲಿ ನಿಮಗೆ ಸಿಗ್ತಾ ಇದೆ. ಕಂಪ್ಲೀಟ್ ಈ ಸತಿ ಝೀರೋ ನಾಲೆಡ್ಜ್ ಇರೋನು, ನಾವು ಪ್ರತಿ ಬ್ಯಾಚಲ್ಲೂ ಕೂಡ ಝೀರೋ ನಾಲೆಡ್ಜ್ ಇರೋನು ತಗೋತಾ ಇದ್ದೀವಿ. ಸೊ ಈ ಬ್ಯಾಚಲ್ಲಿ ಇನ್ನೂ ಜಾಸ್ತಿನೇ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಆದಷ್ಟು ಝೀರೋ ನಾಲೆಡ್ಜ್ ಇರೋರಿಗೆ ಬನ್ನಿ. ನಿಮ್ಮನ್ನ ಬೆಳೆಸ್ಬೇಕು. ನಾನು 5 ಲಕ್ಷ 10 ಲಕ್ಷ 20 ಲಕ್ಷ ಕಳ್ಕೊಂಡಿರೋರನ್ನ ಬೆಳೆಸೋದಲ್ಲ, ನಿಮ್ಮನ್ನ ಬೆಳೆಸಬೇಕು. ಯಾರು ಸ್ಟಾಕ್ ಮಾರ್ಕೆಟ್ ಅಂದರೆ ಹೆದರ್ಕತಾ ಇದ್ದೀರಾ, ಯಾರು ಸ್ಟಾಕ್ ಮಾರ್ಕೆಟ್ ಅಂದರೆ ಮೋಸ ಅಂತ ಅನ್ಕೊಂಡಿದ್ದೀರಾ, ಯಾವುದು ಮೋಸ ಅಲ್ಲ ಸ್ವಾಮಿ. ವಿತ್ ಲೈವ್ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ಕ್ಲಾಸಲ್ಲಿ ನಾನು ಹೇಳ್ಕೊಂಡು ಕೊಡ್ತೀನಿ. ಲೈವ್ ಮಾರ್ಕೆಟಲ್ಲಿ ಸಪೋರ್ಟ್ ಮಾಡ್ತೀನಿ. ಹಿಂಗೆ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿಗೆ ಹೋಗುತ್ತೆ ಅಂತ ಲೈವ್ ಮಾರ್ಕೆಟಲ್ಲೇ ತೋರಿಸ್ತೀನಿ. ಈಗ ಹಿಂದೆ ಏನು ತೋರಿಸ್ತೆ ಮೊನ್ನೆ ಕೊಟ್ಟಿರೋ ಕಾಲ್ನ, ಅದೇ ಥರ ಲೈವ್ ಮಾರ್ಕೆಟಲ್ಲಿ ಪ್ರತಿದಿನ ಸಪೋರ್ಟ್ ಇರ್ತದೆ. ಬೇರೆ ಯಾರಾದರೂ ಮಾಡ್ತಾರಾ? ಎಲ್ಲ ಹೆದರ್ಕೋತಾರೆ. ಯಾಕೆ ಹೇಳಿ? ಅವ್ರಿಗೆ ಬರಲ್ಲ. ಇಂಡಿಕೇಟರ್ ಹಾಕೊಂಡು ಟ್ರೇಡ್ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಬರ್ತದೆ ಸ್ವಾಮಿ? ಅವರೆಲ್ಲ ಗ್ಯಾಂಬ್ಲರ್ಸ್ಗಳು. ಎಲ್ಲಿ ಬರ್ತದೆ ಅವ್ರಿಗೆ ಟ್ರೇಡಿಂಗ್ ಮಾಡೋಕ್ಕೆ? ಅದೇ ಕಾರಣಕ್ಕೆ ನಿಮಗೆ ಜಸ್ಟ್ ಒಂದು ಆ್ಯಪಲ್ಲೋ ವೆಬ್ಸೈಟಲ್ಲ ಬಿಟ್ಬಿಡ್ತಾರೆ, ಅದು ನೋಡ್ಕೊಡ್ರಪ್ಪ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನೀವು ಡೌಟ್ ಕೇಳಿದ್ರೆ ಅವ್ರಿಗೆ ಆನ್ಸರೇ ಮಾಡೋಕ್ಕೆ ಬರಲ್ಲ. ನನಗೆ ಹಂಗಲ್ಲ. ಲೈವ್ ಮಾರ್ಕೆಟಲ್ಲಿ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀನಿ. ಇದು ಇಲ್ಲಿಂದ ಇಲ್ಲಿಗೆ ಯಾಕೆ ಬತ್ತು ಸರ್ ಅಂತ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ನಾವು ಅದೇ ಥರ ಸಪೋರ್ಟ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಬನ್ನಿ, ಕಲೀರಿ, ದುಡ್ಡನ್ನ ಮಾಡಿ. ಓಕೆ? ಸೊ ಎಲ್ರಿಗೂ ಒಳ್ಳೇದಾಗಲಿ. ಯಾರು ಕಲಿಬೇಕು ಅಂತ ಆಸಕ್ತಿ ಇದ್ದೀರಾ, ಇನ್ನು ಮುಂದೆ ಏನಾದರೂ ಕಲಿಯೋದಕ್ಕೆ ಪ್ರಯತ್ನ ಪಡಿ, ಬನ್ನಿ. ಸೊ ಈ ಒಂದು ವಿಡಿಯೋನ ಫಿನಿಶ್ ಮಾಡ್ತಾ ಇದ್ದೀನಿ.
ಎಲ್ಲರೂ ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಹಾಗೆ ನಮ್ಮ ಒಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಫ್ರೀ ಚಾನಲ್ ಅಂತ ಇದೆಯಲ್ಲ, ಸೊ ಬನ್ನಿ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ. ಇದು ಫ್ರೀ ಆಫ್ ಕಾಸ್ಟ್ ಇರ್ತದೆ. ನಮ್ಮ ಬ್ಯಾಚಲ್ಲಿ ಏನೇನು ನಡೀತದೆ ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಚಾನಲಲ್ಲಿ ನಾನು ಪೋಸ್ಟ್ನ ಮಾಡ್ತಾ ಇರ್ತೀನಿ. ಇದು ಫ್ರೀ ಚಾನಲ್ ಆಗಿರ್ತದೆ. ಹಾಗೆ ಯಾರು ಯೂಟ್ಯೂಬಲ್ಲಿ ನನ್ನ ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಒಳ್ಳೆ ನಾಲೆಡ್ಜ್ನ ಕೊಡ್ತಾ ಇದ್ದೀನಿ. ಆ ನಾಲೆಡ್ಜ್ನ ನೀವು ಕೂಡ ತಗೊಳ್ಳಿ, ನೀವು ಕೂಡ ದುಡ್ಡನ್ನ ಮಾಡಿ. ಓಕೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.